ಡಿಜಿಟಲ್ ಗೋಲ್ಡ್ ಹಾಗಂದ್ರೆ ಏನು ಅಂತ ಹೇಳಿ. ಗೋಲ್ಡ್ದಲ್ಲೇ ಹೂಡಿಕೆ ಮಾಡ್ತೀರಾ, ಚಿನ್ನದಲ್ಲೇನೆ ಹೂಡಿಕೆ ಮಾಡ್ತೀರಾ, ಬಟ್ ಡಿಜಿಟಲಿ ಮಾಡಿ. 10 ರೂಪಾಯಿಂದ 50 ರೂಪಾಯಿಂದ ನಿಮ್ಮ ಮೊಬೈಲ್ದಲ್ಲಿ ನೀವು ಆ್ಯಪ್ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಹೂಡಿಕೆ ಮಾಡ್ಬೋದು. ಡಿಜಿಟಲ್ ಗೋಲ್ಡ್ ಪಾಪ್ಯುಲರ್ ಆಗಿದೆ ಅಂದ ತಕ್ಷಣ ನಾನು ಕಣ್ಮುಚ್ಚಿ ಹೂಡಿಕೆ ಮಾಡೋದು ತಪ್ಪು. ಡಿಜಿಟಲ್ ಗೋಲ್ಡ್ ನಲ್ಲಿ ಹೂಡಿಕೆ ಮಾಡಿದ ತಕ್ಷಣ ಮೋಸ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಮೋಸ ಆಗಿಲ್ಲ ಇಲ್ಲಿವರೆಗೆ, ಬಟ್ ಮುಂದೆ ಮೋಸ ಆಗೋ ಚಾನ್ಸಸ್ ಇಲ್ಲ ಅಂತ ತಿಳ್ಕೊಬೇಡಿ. ಸೊ ಡಿಜಿಟಲ್ ಗೋಲ್ಡ್ ಸ್ಪೆಸಿಫಿಕಲಿ ಮೀನ್ ಫಾರ್ ಸ್ಮಾಲ್ ಅಮೌಂಟ್ ಇನ್ವೆಸ್ಟ್ಮೆಂಟ್. ಡಿಜಿಟಲ್ ಮುಖಾಂತರವಾಗಿ ಗೋಲ್ಡ್ ಇನ್ವೆಸ್ಟ್ ಮಾಡ್ಬೇಕಂತ ಹೇಳಿ ಬೆಸ್ಟ್ ಪ್ಲಾಟ್ಫಾರ್ಮ್ಗಳು ಯಾವ್ಯಾವಿದೆ ಚಿಕ್ಕದಾಗಿ ಒಂದು ತಿಳ್ಕೊಳ್ಬೇಕು ನೋಡಿ. ಜಾರಿ ಆ್ಯಪ್ ಇದೆ, ನಂತರ ಗೂಗಲ್ ಪೇ, ಫೋನ್ ಪೇ, ಅಮೆಜಾನು. ಡಿಜಿಟಲ್ ಗೋಲ್ಡ್ ಇನ್ವೆಸ್ಟ್ ಮಾಡೋದು ಅಂದ್ರೆ ಲಾಂಗ್ ಟರ್ಮ್ ಒಳ್ಳೇದ, ಶಾರ್ಟ್ ಟರ್ಮ್ ಒಳ್ಳೇದ? ಶಾರ್ಟ್ ಟರ್ಮಿಗೆ ಒಳ್ಳೇದು. ಫಿಸಿಕಲ್ ಗೋಲ್ಡ್ ಡೆಲಿವರಿ ಬೇಕಂದ್ರೆ ಫಿಸಿಕಲ್ ಗೋಲ್ಡ್ ಡೆಲಿವರಿ ತಗೋಬಹುದು, ಅಥವಾ ನಿಮ್ಗೆ ದುಡ್ಡು ಬೇಕಂದ್ರೆ ದುಡ್ಡು ತಗೋಬಹುದು. ಸೊ ಆಪ್ಷನ್ ಇದೆ. ಆಪ್ಗಳು ನಾವು ನೋಡ್ತಿರ್ತೀವಿ ಸಾಕಷ್ಟು ಜಾಹೀರಾತುಗಳು ಕೂಡ. ಅಂದ್ರೆ ಸೇಫ್ ಎಷ್ಟಿದೆ ಅಂತ ಏನಾದ್ರೂ ಆದಂತ ಸಂದರ್ಭದಲ್ಲಿ ಈ ಆ್ಯಪ್ ಮುಖಾಂತರ ನೀವು ಇನ್ವೆಸ್ಟ್ ಮಾಡೋದ್ರಿಂದ ಆ್ಯಪ್ ಮುಖಾಂತರ ನಿಮ್ಗೆ ಏನಾದ್ರು ಮೋಸ ಆಗುತ್ತಂದ್ರೆ ಆಗಲ್ಲ. ಆದ್ರೆ ಡಿಜಿಟಲ್ ಗೋಲ್ಡ್ ನಲ್ಲಿ ಈ ತರ ಏರಿಳಿತಗಳಾದ್ರೆ ಅಲ್ಲಿ ವ್ಯತ್ಯಾಸಗಳೇನಾದ್ರು ಕಾಣುತ್ತೆ? ಗೋಲ್ಡ್ ಪ್ರೈಸ್ ಅಪ್ ಆದ್ರೂ ನಿಮ್ದು ಅಪ್ ಆಗ್ತಾ ಇರುತ್ತೆ, ಕಮ್ಮಿ ಆದ್ರೂ ಕಮ್ಮಿ ಆಗ್ತಾ ಇರುತ್ತೆ. ಸೊ ಅದ್ರ ಪ್ರಕಾರ ಅಪ್ ಅಂಡ್ ಡೌನ್ ಆ ರಿಸ್ಕ್ ಇದ್ದೇ ಇರುತ್ತೆ. ಡಿಜಿಟಲ್ ಗೋಲ್ಡ್ ಗೆ ಇದು ಬೆಸ್ಟ್ ಟೈಮ್ ಇನ್ವೆಸ್ಟ್ ಮಾಡ್ಲಿಕ್ಕೆ. ಗೋಲ್ಡ್ ಅಲ್ಲಿ ಲಾಂಗ್ ಟರ್ಮ್ ವ್ಯೂ ಇದ್ರೆ ಇವತ್ತು ಕೂಡ, ಈ ಮಂತ್ ಕೂಡ, ಇವತ್ತು ಕೂಡ ನೀವು ಹೋಲ್ಡ್ ಮಾಡ್ಲಿಕ್ಕೆ ಒಳ್ಳೇದಂತ ಹೇಳಿ. ನಮಸ್ತೆ ವೀಕ್ಷಕರೇ, ಕಾಸ್ಪತ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಂಕರ್ ನಾಕಿತ್ತೂರ್. ನಮ್ ಜೊತೆ ಇದ್ರೆ ಆರ್ಥಿಕ ಸಲಹೆಗಾರಾಗಿರ್ತಕ್ಕಂಥ ಬಸವರಾಜ್ ತೋನ್ಗಡ್ಡಿ ಸರ್. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಸಬ್ಜೆಕ್ಟ್ ನಲ್ಲಿ ಡಿಜಿಟಲ್ ಗೋಲ್ಡ್ ಬಗ್ಗೆ ಮಾತನಾಡ್ತಾ ಹೋಗೋಣ. ಸರಳವಾಗಿ ಪ್ರಶ್ನೆಗಳನ್ನ ಆರಂಭ ಮಾಡೋದಾದ್ರೆ ಡಿಜಿಟಲ್ ಗೋಲ್ಡ್ ಹಾಗಂದ್ರೆ ಏನು ಅಂತ ಹೇಳಿ ಜನಗಳಿಗೆ ಗೊತ್ತಾಗಬೇಕಾಗುತ್ತೆ. ನೋಡಿ, ಡಿಜಿಟಲ್ ಗೋಲ್ಡ್ ಅಂದ್ರೆ ಸಿಂಪಲ್ ಆಗಿ ನೀವು ಚಿನ್ನವನ್ನ ಡಿಜಿಟಲಿ ಅಂದ್ರೆ ಫಿಸಿಕಲಿ, ನಾವು ಎಲ್ಲರೂ ನಮ್ಮ ಹಿಸ್ಟ್ರಿಯಲ್ಲಿ ಏನಿದೆ ಅಂದ್ರೆ ನಾವು ಚಿನ್ನ ಅಥವಾ ಬಂಗಾರ ಅಂದ್ರೆ ಫಿಸಿಕಲಿನ ಹೋಲ್ಡ್ ಮಾಡ್ತೀವಿ. ಇಲ್ಲಿ ಡಿಜಿಟಲಿ ಗೋಲ್ಡ್ ಅಂದ್ರೆ ನಾವು ಡಿಜಿಟಲಿ ಹೋಲ್ಡ್ ಮಾಡ್ತೀವಿ. ಅಂದ್ರೆ ಅಷ್ಟು ವ್ಯಾಲ್ಯೂದ್ದು ನಾವು ಚಿನ್ನವನ್ನ ಹೂಡಿಕೆ ಮಾಡಿರ್ತೀವಿ, ಬಟ್ ಫಿಸಿಕಲಿ ನಮ್ಮ ಹತ್ರ ಇರೋದಿಲ್ಲ, ಎಲೆಕ್ಟ್ರಾನಿಕ್ ಫಾರ್ವರ್ಡ್ ದಲ್ಲಿ ಇರುತ್ತೆ. ಸೊ ಸಿಂಪಲ್ ಆಗಿ ಆ ತರ ಅಂತ ಹೇಳ್ಬೋದು. ಫಿಸಿಕಲ್ ಬದಲು ಡಿಜಿಟಲ್ ಗೋಲ್ಡ್ ಅಷ್ಟೇ, ಅದು ಡಿಫ್ರೆನ್ಸ್. ನಂತರ ಈಗ ಬೇರೆ ಸಿಕ್ಕಾಪಟ್ಟಿ ಪ್ಲಾಟ್ಫಾರ್ಮ್ ಬಂದವೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಬಟ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೀವು ಗೋಲ್ಡ್ ದಲ್ಲೇ ಹೂಡಿಕೆ ಮಾಡ್ತೀರಾ, ಚಿನ್ನದಲ್ಲೇನೆ ಹೂಡಿಕೆ ಮಾಡ್ತೀರಾ, ಬಟ್ ಡಿಜಿಟಲಿ ಮಾಡಿರ್ತೀರಾ. ಅದು ಒಂದೇ ಡಿಫ್ರೆನ್ಸ್, ಮೇಜರ್ ಡಿಫ್ರೆನ್ಸ್. ಅದರಲ್ಲಿ ಈಗ ಡಿಜಿಟಲ್ ಗೋಲ್ಡ್ ಬಗ್ಗೆ ಮಾತನಾಡ್ತಿದ್ರೆ ಸಾಕಷ್ಟು ಪ್ರಶ್ನೆಗಳು ಬಂದಿರುತ್ತೆ. ಡಿಜಿಟಲ್ ಗೋಲ್ಡ್ ಮಾಡೋದ್ರಿಂದ ನಮ್ಗೆ ಏನಾದ್ರು ತೊಂದರೆಗಳಾಗ್ಬೋದಾ, ಅದರಿಂದ ಏನೆಲ್ಲ ಹೆಚ್ಚಿಗೆಗಳು ತೆಗೆದುಕೊಳ್ಬೇಕು, ಈ ತರ ಗೊಂದಲಗಳು ಜನಗಳಿರುತ್ತೆ. ಬೆಸ್ಟಾ ಡಿಜಿಟಲ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು? ನೋಡಿ, ಡಿಜಿಟಲ್ ಗೋಲ್ಡ್ ಯಾಕೆ ಪಾಪ್ಯುಲರ್ ಆಗಿದೆ ಅಂದ್ರೆ, ಮೇಜರ್ಲಿ ಇವತ್ತಿನ ಗೋಲ್ಡ್ ರೇಟ್, ಈಗ 1 ಗ್ರಾಮ್ ಚಿನ್ನವನ್ನು ತಗೋಬೇಕಂದ್ರೆ ಸಾಮಾನ್ಯ ಜನರಿಗೆ ಅದು ಅಟುಕುವ ಲೆವೆಲ್ಗೆ ಹೋಗಿಲ್ಲ. ಹೌದು, ಖಂಡಿತ. ಪ್ರೈಸ್ ತುಂಬಾ ಅಪ್ ಆಗಿದೆ. ಸೊ ಇದರಿಂದ ಜನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ತುಂಬಾ ಚಿಕ್ಕ ನೌಕರಿ ಮಾಡೋರು ಅಥವಾ ಇನ್ಕಮ್ ಇರೋರು, ಅವರಿಗೆ ಒಂದು 100 ರೂಪಾಯಿ, 100 ರೂಪಾಯಿ, 500 ರೂಪಾಯಿ ಅಥವಾ 10 ರೂಪಾಯಿ ಆದ್ರೂ ನಾನು ಸೇವ್ ಮಾಡಿದ್ರೆ ನಾನು ಚಿನ್ನದಲ್ಲಿ ಹಾಕ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅವ್ರ ಆಸೆ ತಪ್ಪು ಅಂತ ಹೇಳೋದಿಲ್ಲ. ಬಟ್ ಅದನ್ನ ಇವತ್ತೆಲ್ಲ ಚಿನ್ನದ ರೇಟ್ ಅನ್ನು ನೋಡ್ಬಿಟ್ಟು ನಾನು ಚಿನ್ನದ ಅಂಗಡಿ ಹೋಗ್ಬಿಟ್ಟು ನಾನು 1 ಗ್ರಾಮ್ ಚಿನ್ನ ತಗೋಬೇಕಂದ್ರೆ ಬೆವ್ರು ಬಂದ್ಬಿಡುತ್ತೆ ಅವ್ರಿಗೆ ಆ ರೇಟ್. 16,000 ರೂಪಾಯಿ. ಸೊ ಅದರಿಂದ ಅಂತ ಜನರಿಗೆ ಈ ಡಿಜಿಟಲ್ ಗೋಲ್ಡ್ ಒಂದು ಒಳ್ಳೆ ಮಾರ್ಗ ಆಗಿದೆ. ಇಲ್ಲಿ 10 ರೂಪಾಯಿಂದ 50 ರೂಪಾಯಿಂದ ನಿಮ್ಮ ಮೊಬೈಲ್ದಲ್ಲಿ ನೀವು ಆ್ಯಪ್ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಹೂಡಿಕೆ ಮಾಡ್ಬೋದು, ಚಿನ್ನದಲ್ಲಿ ಹೂಡಿಕೆ ಮಾಡ್ಬೋದು. ಸೊ ಇದ್ರ ಮುಖಾಂತರ ನನಗೆ ಚಿನ್ನದಲ್ಲಿ ಸ್ವಲ್ಪ ಹೂಡಿಕೆ ನಂದು ಆಗ್ತಾ ಇದೆ ಅನ್ನುವಂಥ ಒಂದು ಅವರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ನಂತರ ಎಷ್ಟೇ ಇರಲಿ, ನಾನು ಎಷ್ಟೇ ದೊಡ್ಡವನಿರಲಿ, ಎಷ್ಟೇ ಚಿಕ್ಕವನಿರಲಿ, ನಾನು ಚಿಕ್ಕ ಅಮೌಂಟ್ ಇಂದಾನು ಮಾಡ್ಬೋದಲ್ಲ ಅನ್ನುವಂತ ಒಂದು ಆಶಾಭಾವನೆ ಇದೆಯಲ್ಲ. ಸೊ ಅದಕ್ಕೋಸ್ಕರ ಡಿಜಿಟಲ್ ಗೋಲ್ಡ್ ಪಾಪ್ಯುಲರ್ ಆಗಿದೆ. ಡಿಜಿಟಲ್ ಗೋಲ್ಡ್ ಪಾಪ್ಯುಲರ್ ಆಗಿದೆ ಅಂದ ತಕ್ಷಣ ನಾನು ಕಣ್ಮುಚ್ಚಿ ಹೂಡಿಕೆ ಮಾಡೋದು ತಪ್ಪು. ನೀವು ಎಲ್ಲೇ ಹೂಡಿಕೆ ಮಾಡಿ, ಫಸ್ಟ್ ಏನ್ ನೀವು ಕ್ವಶನ್ ಕೇಳ್ಬೇಕಂದ್ರೆ, ನನ್ನ ಹೂಡಿಕೆ ಮಾಡಿದಂತ ದುಡ್ಡಿಗೆ ಏನಾದ್ರೂ ಮೋಸ ಆದ್ರೆ ಅಲ್ಲಿ ಏನಾದ್ರೂ ನಾನು ಆ ದುಡ್ಡನ್ನ ಪಡೆಯಲಿಕ್ಕೆ ಏನಾದ್ರೂ ಮಾರ್ಗ ಇದೆಯಾ? ರಿಟರ್ನ್ಸ್ ಎಷ್ಟು ಬರುತ್ತೆ, ನಾನು ಎಲ್ಲಿ ಹೂಡಿಕೆ ಮಾಡ್ತಾ ಇದ್ದೀನಿ ಅದೆಲ್ಲ ಸೆಕೆಂಡರಿ. ನಾನು ಹೂಡಿಕೆ ಮಾಡುವಾಗ ನನಗೆ ಏನಾದ್ರೂ ಇವ್ರು ಮೋಸ ಮಾಡಿದ್ರೆ ಇವರಿಂದ ನಾನು ದುಡ್ಡು ಹ್ಯಾಕ್ ತಗೋಬೇಕು, ಅದಕ್ಕೆ ಏನಾದ್ರು ರೆಗ್ಯುಲೇಷನ್ಸ್ ಇದೆಯಾ, ಅದಕ್ಕೆ ಏನಾದ್ರು ರೂಲ್ಸ್ ಇದೆಯಾ, ಅದನ್ನ ನೋಡ್ಬೇಕು. ಆ ನಂತರ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಎಲ್ಲ ಸೆಕೆಂಡರಿ. ಸೊ ಡಿಜಿಟಲ್ ಗೋಲ್ಡ್ ಅಂತ ಬಂದಾಗ ಒಂದು ಡ್ರಾಬ್ಯಾಕ್ ಏನಂದ್ರೆ, ಇಲ್ಲಿವರೆಗೆ ಯಾರು ಅದನ್ನ ರೆಗ್ಯುಲೇಟ್ ಮಾಡ್ತಾ ಇಲ್ಲ. ಸೇಬಿನೂ ಹೇಳಿದೆ ಅಪ್ರಂಟ್ ಆಗಿ, RBI ಹೇಳಿದೆ ನಾವು ಇದನ್ನ ರೆಗ್ಯುಲೇಟ್ ಮಾಡ್ತಾ ಇಲ್ಲ ಅಂತ. ಸೊ ಇಟ್ ಇಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ ಟ್ರಸ್ಟ್ ಮೇಲೆ, ನಂತರ ಆ ನಂಬಿಕೆ ಮೇಲೆ ನಡೀತಾ ಇದೆ. ಹಾಗಂದ ತಕ್ಷಣ ಡಿಜಿಟಲ್ ಗೋಲ್ಡ್ ದಲ್ಲಿ ಹೂಡಿಕೆ ಮಾಡಿದ ತಕ್ಷಣ ಮೋಸ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಮೋಸ ಆಗಿಲ್ಲ ಇಲ್ಲಿವರೆಗೆ, ಬಟ್ ಮುಂದೆ ಮೋಸ ಆಗೋ ಚಾನ್ಸಸ್ ಇಲ್ಲ ಅಂತ ತಿಳ್ಕೊಬೇಡಿ. ರೆಗ್ಯುಲೇಟೆಡ್ ಇಲ್ಲದೆ ಇರೋದ್ರಿಂದ, ಈಗ ಫಾರ್ ಎಕ್ಸಾಂಪಲ್
ಬ್ಯಾಂಕ್ ನಲ್ಲಿ ಏನಾದ್ರು ಫ್ರಾಡ್ ಆಯ್ತು, ಹ್ಮ್ ನೀವು ದುಡ್ಡು ಬ್ಯಾಂಕ್ ನಲ್ಲಿ ಇಟ್ಟಿರ್ತೀರಾ, ಬ್ಯಾಂಕ್ ನಲ್ಲಿ ಏನಾದ್ರು ಫ್ರಾಡ್ ಆಯ್ತು, ಆವಾಗ ನೀವು RBI ombudsman ಇದೆ, ನೀವು ಅವ್ರ ಹತ್ರ ಹೋದ್ರೆ ಅವ್ರಿಗೆ ಸರಿಯಾಗಿ ಒಂದು ಒಳ್ಳೆ ರೀತಿಯಿಂದ ತನಿಖಾ ರೀತಿಯಿಂದ ನಿಮ್ಮ ದುಡ್ಡನ್ನು ಕೊಡಿಸುವ ಜವಾಬ್ದಾರಿ ಅವ್ರದ್ದಿರುತ್ತೆ. ಹ್ಮ್ ಅದೇ ರೀತಿ ಮ್ಯೂಚುವಲ್ ಫಂಡ್ ಅಂತದ್ರಲ್ಲಿ ಎಲ್ಲಾದ್ರೂ ಸ್ಟಾಕ್ ಮಾರ್ಕೆಟ್ ದಲ್ಲಿ ಹಾಕಿದಾಗ ಯಾರಾದ್ರೂ ನೀವು ಮೋಸ ಮಾಡಿದ್ರೆ ನೀವು ಸೇಬಿಗೆ ಕಂಪ್ಲೇಂಟ್ ಮಾಡಿದ್ರೆ ಸೇಬಿ ವಿಲ್ ಟೇಕ್ ಎನ್ ಆಕ್ಷನ್. ಹ್ಮ್ 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 ಬಟ್ ಇಲ್ಲಿ ಆ ರೆಗ್ಯುಲೇಷನ್ ಇಲ್ಲ. ಹ್ಮ್ ಸೊ ಅದು ಒಂದು ಡ್ರಾಬ್ಯಾಕ್ ಇದೆ. ಸೊ ಅದ್ರ ಜೊತೆಗೆ ಇನ್ನೂ ಒಂದಿಷ್ಟು ಡ್ರಾಬ್ಯಾಕ್ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಬಟ್ ಮೇಜರ್ ಡ್ರಾಬ್ಯಾಕ್ ಅಂದ್ರೆ ಇದು. ಸೊ ಅದಕ್ಕೋಸ್ಕರ ನಾನು 10 ರೂಪಾಯಿ, 100 ರೂಪಾಯಿ, 50 ರೂಪಾಯಿ ಹೂಡಿಕೆ ಮಾಡ್ತಾ ಇದ್ದೀನಿ, ಇದ್ರ ಮುಖಾಂತರನೇ ನನಗೆ ಚಿನ್ನದಲ್ಲಿ ಹೂಡಿಕೆ ಮಾಡುವಂತ ಒಂದು ಮಾರ್ಗ ಬೇಕಾಗಿದೆ ಅಂದ್ರೆ ಡಿಜಿಟಲ್ ಗೋಲ್ಡ್ ಮಾಡಿ. ನಂತರ ಮೋರೋವರ್ ನಾನು ಲಾಂಗ್ ಟರ್ಮ್ ಹೂಡಿಕೆ ಮಾಡ್ತಾ ಇದ್ದೀನಿ, ಒಂದು 10 ರಿಂದ 20 ವರ್ಷ ಹೂಡಿಕೆ ಮಾಡ್ತಾ ಇದ್ದೀನಿ ಅಂದ್ರೆ ಬೆಟರ್ ಟು ಅವಾಯ್ಡ್ ಡಿಜಿಟಲ್ ಗೋಲ್ಡ್. ಅದ್ರ ಬದಲು ನಾರ್ಮಲ್ ಗೋಲ್ಡ್ ETF, ಗೋಲ್ಡ್ ಮ್ಯೂಚುವಲ್ ಫಂಡ್ ಹಂತದಲ್ಲಿ ಹೂಡಿಕೆ ಮಾಡೋದು ಬೆಟರ್. ಸೊ ಡಿಜಿಟಲ್ ಗೋಲ್ಡ್ ಸ್ಪೆಸಿಫಿಕಲಿ ಮೀನ್ ಫಾರ್ ಸ್ಮಾಲ್ ಅಮೌಂಟ್ ಇನ್ವೆಸ್ಟ್ಮೆಂಟ್, ಈಸ್ ಆಫ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಆಪ್ ಮುಖಾಂತರ ಮಾಡ್ಬಿಡ್ಬೋದು. ನಂತರ ಶಾರ್ಟ್ ಟರ್ಮ್ ಗೋಸ್ಕರ ಒಂದು 4 ರಿಂದ 5 ವರ್ಷ ಮಾಡ್ತಿದ್ರೆ ಒಳ್ಳೇದು. ಬಹಳಷ್ಟು ಭಯ ಇರುತ್ತೆ ಜನಗಳಿಗೆ. ಯಾಕೆಂತ ಹೇಳಿದ್ರೆ ಒಂದು ಸರಿ ಅಮೌಂಟ್ ನಮ್ಮ ಕೈಯಿಂದ ಹೋದ್ರೆ, ಅಂದ್ರೆ ಫಿಸಿಕಲ್ ಅಂದ್ರೆ ನಮ್ ಕಣ್ ಮುಂದೆ ಇರುತ್ತೆ, ಆದ್ರೆ ಡಿಜಿಟಲ್ ಇದೆಯಲ್ಲ ಇದು ಒಂದ್ ರೀತಿಯಾಗಿ ಈಗಿನ ಟ್ರೆಂಡ್ಗೆ ಒಂಥರ ಮಾಯಾಲೋಕ ಇದ್ದಂಗೆ, ಯಾವ ರೀತಿಯಾಗಿ ಏನ್ ನಡೀತಾ ಆಗುತ್ತೋ ಗೊತ್ತಾಗಲ್ಲ. ಈಗ ಡಿಜಿಟಲ್ ಅಲ್ಲೇ ನಾವು ಇನ್ವೆಸ್ಟ್ ಮಾಡ್ಬೇಕು. ಈಗ ನಾನು ಒಂದು 10,000 ರೂಪಾಯಿ ಇದೆ, ಒಂದು ಡಿಜಿಟಲ್ ಮುಖಾಂತರವಾಗಿ ಗೋಲ್ಡ್ ಇನ್ವೆಸ್ಟ್ ಮಾಡ್ಬೇಕಂತ ಹೇಳಿ ಬೆಸ್ಟ್ ಪ್ಲಾಟ್ಫಾರ್ಮ್ಗಳು ಯಾವ್ಯಾವಿದೆ ಚಿಕ್ಕದಾಗಿ ಒಂದು ತಿಳ್ಕೊಳ್ಬೇಕು ನೋಡಿ. ಜಾರ್ ಆ್ಯಪ್ ಇದೆ, ಹ್ಮ್ ನಂತರ ಗೂಗಲ್ ಪೇ, ಫೋನ್ ಪೇ, ಅಮೆಜಾನು, ಈ ಎಲ್ಲ ಗ್ರೋ ಬ್ರೋಕರ್ ಅವ್ರದ್ದಿದೆ. ಸೊ ಈ ಎಲ್ಲ ಪ್ಲಾಟ್ಫಾರ್ಮ್ ಮುಖಾಂತರ ನೀವು 100 ರೂಪಾಯಿನ ಇನ್ವೆಸ್ಟ್ ಮಾಡ್ಬೋದು. ಎಲ್ಲ ಪ್ಲಾಟ್ಫಾರ್ಮ್ಗಳು ಸೆಕ್ಯೂರ್ಡ್ ಆಗಿರುವಂತ ಪ್ಲಾಟ್ಫಾರ್ಮ್, ನಂತರ ಸೇಫ್ ಆಗಿರುವಂತ ಪ್ಲಾಟ್ಫಾರ್ಮ್. 100 ರೂಪಾಯಿಂದ 10 ರೂಪಾಯಿದವರು ಇನ್ವೆಸ್ಟ್ ಮಾಡ್ಬೋದು. ಸೊ ಪ್ಲಾಟ್ಫಾರ್ಮ್ ಎಲ್ಲವೂ ಇವೆ. ಹಾಗಂದ ತಕ್ಷಣ ನೀವು ಹಾಕಿದ ದುಡ್ಡಿಗೆ ಮೋಸ ಆಗುತ್ತೆ, ಅವ್ರು ಎಲ್ಲಿ ದುಡ್ಡು ಇಡ್ತಾರೆ ಆ ತರ ಇಲ್ಲ. ಫಾರ್ ಎಕ್ಸಾಂಪಲ್ ಒಂದು 100 ರೂಪಾಯಿ ನೀವು ಡಿಜಿಟಲ್ ಗೋಲ್ಡ್ ನಲ್ಲಿ ಹಾಕಿದ್ರೆ ಅಂತ ತಿಳ್ಕೊಳ್ಳಿ. ಅವ್ರ 100 ರೂಪಾಯಿ ತಗೊಂಡೋಗ್ಬಿಟ್ಟು ನಾನು ರೆಗ್ಯುಲೇಷನ್ ಇಲ್ಲ ಅಂದ ತಕ್ಷಣ ನಾನು ಎಲ್ಲಿ ಬೇಕಂಗೆ ಯೂಸ್ ಮಾಡ್ಬೇಕಂತ ಏನಿಲ್ಲ. ಆ ನಿಮ್ಮ 100 ರೂಪಾಯಿ ವ್ಯಾಲ್ಯೂ ಇದ್ದ ಗೋಲ್ಡ್ ಅನ್ನ ಅವತ್ತಿನ ರೇಟಿಗೆ ಅವ್ರು ತಗೊಂತಾರೆ. ಅವತ್ತಿನ ರೇಟಿಗೆ ಇವ್ರು ತಗೊಳ್ಳೋದು. ಫೋನ್ ಪೇ ಇವ್ರೇನಿದ್ದಾರಲ್ಲ ದೇ ಆರ್ ಜಸ್ಟ್ ಪ್ರೊವೈಡರ್ಸ್. ಅವ್ರು ಏನು ಇನ್ವೆಸ್ಟ್ಮೆಂಟ್ ಮಾಡೋರಿರ್ತಾರಲ್ಲ ಅವ್ರು ನಿಮ್ಮಿಂದ 100 ರೂಪಾಯಿಗೆ ಬಂದ ನಂತರ ಆ 100 ರೂಪಾಯಿಯನ್ನ ಅವರು 100 ರೂಪಾಯಿ ವ್ಯಾಲ್ಯೂ ಇದ್ದು ಗೋಲ್ಡ್ ಅಂತ ತಗೊಂತಾರೆ. ಗೋಲ್ಡ್ ಅನ್ನ ತಗೊಂಡ್ಬಿಟ್ಟು ಸೆಕ್ಯೂರ್ಡ್ ವಾರ್ಡ್ ದಲ್ಲಿ ಇರ್ತಾರೆ. ಅಂದ್ರೆ ಈಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಲಾಕರ್, ಬ್ಯಾಂಕ್ ಲಾಕರ್ ದಲ್ಲಿ ಆ ಗೋಲ್ಡ್ ಅನ್ನು ಇಡ್ತಾರೆ. ಸೊ ನಿಮ್ಮ 100 ರೂಪಾಯಿ ವ್ಯಾಲ್ಯೂ ಇದ್ದೇ ಅವ್ರು 24 ಕ್ಯಾರೆಟ್ ಗೋಲ್ಡ್ ಅನ್ನೇ ತಗೋಬೇಕು. ತಗೊಂಡ್ಬಿಟ್ಟು ಸೆಕ್ಯೂರ್ಡ್ ಆಗಿ ಇಡ್ತಾರೆ. ಅದನ್ನ ಮಾನಿಟರ್ ಮಾಡ್ಲಿಕ್ಕೆ, ಸೆಕ್ಯೂರ್ಡ್ ಆಗಿ ಇದನ್ನ ಮಾಡ್ಲಿಕ್ಕೆ ಮತ್ತೊಬ್ಬ ಟ್ರಸ್ಟಿ ಅಂತ ಇರ್ತಾರೆ. ಅವ್ರು ಎವ್ರಿ ಟೈಮ್ ಚೆಕ್ ಮಾಡ್ತಾ ಇರ್ತಾರೆ. ಓಕೆ, ನಿಮ್ ಹತ್ರ 100 ರೂಪಾಯಿ ಬಂದಿದೆಯಲ್ಲ, 100 ರೂಪಾಯಿ ಗೋಲ್ಡ್ ತಗೊಂಡಿದ್ಯಾ ಇಲ್ವಾ ನೀನು? ಯಾಕಂದ್ರೆ 100 ರೂಪಾಯಿ ಬಂದಿದೆ, ಅದನ್ನ ಬಂದ್ಬಿಟ್ಟು ಅದನ್ನ ಹೆಂಗಾದ್ರೂ ಮಿಸ್ಯೂಸ್ ಮಾಡೋ ಚಾನ್ಸಸ್ ಇರುತ್ತಲ್ಲ. ಸೊ ಅದು ಆಗ್ಲಾರ್ದಂಗೆ ನೋಡ್ಲಿಕ್ಕೆ ಟ್ರಸ್ಟೀಸ್ ಇರ್ತಾರೆ. ಸೊ ಅವರು ಮಾನಿಟರ್ ಮಾಡ್ತಿರ್ತಾರೆ 100 ರೂಪಾಯಿ ಇದೆ ಅಂದ್ರೆ. ಸೊ ಅವ್ರ ಹತ್ರ ಎಷ್ಟೇ ಕೆಜಿ ಚಿನ್ನ ಇರ್ಲಿ, ನೀವು ಅದರಲ್ಲಿ 1,000 ಹೂಡಿಕೆ ಮಾಡಿದ್ರೆ ಆ ಎಷ್ಟೇ ಕೆಜಿ ಚಿನ್ನದಲ್ಲಿನೂ ಕೂಡ ನಿಮ್ಮ 1,000 ವ್ಯಾಲ್ಯೂ ಗೋಲ್ಡ್ ಅಲ್ಲಿರುತ್ತೆ. ಇದು ಬಹಳ ಮುಖ್ಯ. ಸೊ ಅದಕ್ಕೋಸ್ಕರ ಡಿಜಿಟಲ್ ಗೋಲ್ಡ್ ಅಲ್ಲಿ ತುಂಬಾ ಅಸುರಕ್ಷತೆ ಅಂತ ಏನಿಲ್ಲ, ಮೋಸ ಆಗಿದೆ ಅಂತ ಏನಿಲ್ಲ, ರೆಗ್ಯುಲೇಷನ್ ಇಲ್ಲ ಅನ್ನೋದು ಒಂದು ನಿಜ. ಬಟ್ ಹಾಗಂದ ತಕ್ಷಣ ಮೋಸ ಆಗಿದೆ ಅಂತಿಲ್ಲ. ಸೊ ಬೇಕಾಗತ್ತೆ, ಮುಂದೆ ಬರ್ಬೋದು. ಬಟ್ ಈಗತ್ತಿನ ಟೈಮ್ ನೋಡಿದ್ರೆ ಜಾರು, ಗೂಗಲ್ ಪೇ, ಫೋನ್ ಪೇ, ಗ್ರೋ, ಸೊ ಇಂಥ ಪ್ಲಾಟ್ಫಾರ್ಮ್ ಮುಖಾಂತರ ನೀವು 10 ರೂಪಾಯಿಂದ 100 ರೂಪಾಯಿಂದ ಇನ್ವೆಸ್ಟ್ ಮಾಡಬಹುದು. ಈಕ್ವಲ್ ಅಮೌಂಟ್ ಆಫ್ ಗೋಲ್ಡ್ ಅನ್ನ ಸೆಕ್ಯೂರ್ಡ್ ಆಗಿ ಹೋಲ್ಡ್ ಮಾಡಿರ್ತಾರೆ. ಡಿಜಿಟಲ್ ಗೋಲ್ಡ್ ಇನ್ವೆಸ್ಟ್ ಮಾಡೋದು ಅಂದ್ರೆ ಲಾಂಗ್ ಟರ್ಮ್ ಒಳ್ಳೇದ, ಶಾರ್ಟ್ ಟರ್ಮ್ ಒಳ್ಳೇದ? ಶಾರ್ಟ್ ಟರ್ಮ್ ಒಳ್ಳೇದು. ಯಾಕಂತ ಹೇಳ್ತೀನಿ ಕೇಳಿ. ಈ ಎಲ್ಲಾ ಡಿಜಿಟಲ್ ಗೋಲ್ಡ್ ಪ್ಲಾಟ್ಫಾರ್ಮ್ಗಳು ನಿಮ್ಗೆ ಹೋಲ್ಡ್ ಮಾಡ್ಲಿಕ್ಕೆ 5 ರಿಂದ 7 ವರ್ಷ ಮಾತ್ರ ಬಿಡ್ತಾರೆ. 5 ರಿಂದ 7 ವರ್ಷ ಆದ ನಂತರ ನಿಮ್ಗೆ ದುಡ್ಡು ಕೊಟ್ಬಿಡ್ತಾರ, ನೀವು ಹೋಲ್ಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ನೀವೇನಾದ್ರೂ ನಾನು 10 ವರ್ಷ 15 ವರ್ಷ ಅಥವಾ ಫಾರ್ ಎಕ್ಸಾಂಪಲ್ ನಿಮ್ಮ ಮಕ್ಕಳ ಮ್ಯಾರೇಜ್ಗೋಸ್ಕರ ನೀವು ಹೂಡಿಕೆ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ, ಅಥವಾ ಇನ್ನೊಂದು 15-20 ವರ್ಷ ಆದ ನಂತರ ನನ್ ಗೋಲ್ಡ್ ಈ ರೇಟಿಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ನಾನು ಹೂಡಿಕೆ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಪ್ರಕಾರ ಡಿಜಿಟಲ್ ಗೋಲ್ಡ್ ಇಸ್ ನಾಟ್ ಎ ರೈಟ್ ಪ್ಲಾಟ್ಫಾರ್ಮ್. ಡಿಜಿಟಲ್ ಗೋಲ್ಡ್ ಯಾರಿಗೆ ಅಂದ್ರೆ ಚಿಕ್ಕ ಅಮೌಂಟ್ ಹೂಡಿಕೆ ಮಾಡ್ತಾ ಇದ್ದೀರಾ, 2-3 ವರ್ಷ ಅಥವಾ 4-5 ವರ್ಷದ ಒಳಗಡೆ ನಮ್ಗೆ ಬೇಕಾಗಿದೆ ಅಂದ್ರೆ, ಅಥವಾ ಈಗ ಡಿಜಿಟಲ್ ಗೋಲ್ಡ್ ಅಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಈ ಗೋಲ್ಡ್ ETF, ಗೋಲ್ಡ್ ಮ್ಯೂಚುವಲ್ ಫಂಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅವ್ರು ಫಿಸಿಕಲ್ ಡೆಲಿವರಿ ಕೊಡಲ್ಲ ನಿಮ್ಗೆ. ನೀವು ಹೂಡಿಕೆ ಮಾಡ್ತೀರಾ, ನೀವು ಆ ಚಿನ್ನನೇ ನೋಡಲ್ಲ, ಮತ್ತೆ ಅಮೌಂಟೇ ನೋಡ್ತೀರಾ ನಿಮ್ ಸೇವಿಂಗ್ಸ್ ಅಕೌಂಟ್ ಅಲ್ಲಿ. ನೀವು ದುಡ್ಡು ತಕೊಂಡ್ರೆ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ದುಡ್ಡು ಬರುತ್ತೆ, ಬಂಗಾರ ಬರಲ್ಲ, ಚಿನ್ನ ಬರಲ್ಲ. ಇದು ಬಹಳ ಇಂಪಾರ್ಟೆಂಟ್ ವಿಚಾರ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದೇನೋ ನಮ್ ಜನರಿಗೆ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಅಲ್ಲ, ತಗೊಂತಾ ಇದ್ದೀನಿ. ಸೊ ಇಲ್ಲಿ ಡಿಜಿಟಲ್ ಗೋಲ್ಡ್ ಅಲ್ಲಿ ಒಂದಿಷ್ಟು ಪ್ಲಾಟ್ಫಾರ್ಮ್ಗಳು ನಿಮ್ಗೆ ಫಿಸಿಕಲ್ ಗೋಲ್ಡ್ ಡೆಲಿವರಿ ಕೊಡ್ತಾರೆ.
ಸೊ ಅದ್ರ ಮುಖಾಂತರ ನೀವು ಫಿಸಿಕಲ್ ಗೋಲ್ಡ್ ಡೆಲಿವರಿ ಬೇಕಂದ್ರೆ ಫಿಸಿಕಲ್ ಗೋಲ್ಡ್ ಡೆಲಿವರಿ Yes. ತಗೋಬಹುದು, ಅಥವಾ ನಿಮ್ಗೆ ದುಡ್ಡು ಬೇಕಂದ್ರೆ ದುಡ್ಡು ತಗೋಬಹುದು. ಹ್ಮ್ ಹ್ಮ್ ಸೊ ಆಪ್ಷನ್ ಇದೆ. ಹ್ಮ್ ಅದಕ್ಕೋಸ್ಕರ ನಿಮ್ ಫಿಸಿಕಲ್, ಈಗ ಮಕ್ಕಳ ಮ್ಯಾರೇಜ್ ಇದೆ ಇನ್ನೊಂದ್ 2-3 ವರ್ಷಕ್ಕೆ, ಹ್ಮ್ ನಾನು ನಿಮ್ದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದುಡ್ಡು ಹಾಕ್ತೀನಿ. ನಾನು ಒಮ್ಮಿಗೆ ಚಿನ್ನ ತಗೊಳಿಕ್ ಆಗಲ್ಲ, ಇನ್ನೊಂದ್ 2-3 ವರ್ಷದಲ್ಲಿ ನಾನು ಹಾಕ್ತಾ ಹೋಗ್ತೀನಿ. ಆ ನಂತರ ನಾನು ಫಿಸಿಕಲ್ ಡೆಲಿವರಿ ಬೇಕಾಗಿದೆ ಗೋಲ್ಡ್ ಅಂದ್ರೆ ಹ್ಮ್. ಡಿಜಿಟಲ್ ಗೋಲ್ಡ್ ಅಲ್ಲಿ ಹಾಕಿ, ಹ್ಮ್ 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 ಡಿಜಿಟಲ್ ಗೋಲ್ಡ್ ಅಲ್ಲಿ ಹಾಕ್ಬೋದು. ಬಟ್ ಹ್ಮ್. ಲಾಂಗ್ ಟರ್ಮಿಗೆ ಅಂದ್ರೆ ಹಾಕೋದು ಆಗಲ್ಲ, ಆಗಲ್ಲ. ಮಾಡ್ಬೇಕಂದ್ರೂ ಆಗಲ್ಲ. ಆಪ್ಗಳು ನಾವು ನೋಡ್ತಿರ್ತೀವಿ, ಸಾಕಷ್ಟು ಜಾಹೀರಾತುಗಳು ಕೂಡ ಜನರು ಎಸ್ ಇದರಲ್ಲಿ ಇನ್ವೆಸ್ಟ್ ಮಾಡಿ ಇಷ್ಟೊಂದು ಬರುತ್ತಾ, ಇಷ್ಟೊಂದು ಬರಬಹುದಾ ಅನ್ನೋ ಒಂದು ಅಂದ್ರೆ ಕನ್ಫ್ಯೂಷನ್ ಕೂಡ ಇದ್ದೇ ಇರ್ತದೆ. ನಂದು ಹಣ ಅಮೌಂಟ್ ಹಾಕಿದ್ರೆ ಉಳಿತಾಯ ಆಗುತ್ತಾ ಇಲ್ವಾ ಅನ್ನೋದು. ಬೆಸ್ಟ್ ಆಪ್ ನೀವು ಹೇಳಿದ್ರಿ, ಕೆಲವೊಂದಿಷ್ಟು ಆಪ್ಗಳ ಹೆಸರು ಹೇಳಿದ್ರಿ. ಅಂದ್ರೆ ಸೇಫ್ ಎಷ್ಟಿದೆ ಅಂತ ಏನಾದ್ರೂ ಆದಂತ ಸಂದರ್ಭದಲ್ಲಿ ಸೇಫ್ ಬಹಳ ಮುಖ್ಯ ಅಲ್ವಾ? ಹಾಗಾಗಿ ಅದಕ್ಕೆ ತೆಗೆದುಕೊಳ್ಬೇಕಾದಂತ ನಿರ್ಧಾರಗಳು ಹೇಗಿರುತ್ತೆ ನೋಡಿ, ಇವರು ಯಾವುದೇ ಆಪ್ ಇರಲಿ, ನನ್ಗೆ ಯಾವ್ದು ಹೆಸರು ಹೇಳಿಲ್ಲ ಅಂದ್ರೂ ಕೂಡ ಆಲ್ರೆಡಿ ಹೆಸರು ಹೇಳೋದಂತ ಯಾವುದೇ ಆಪ್ ಇರಲಿ, ದೇ ಆರ್ ಜಸ್ಟ್ ಅ ಫೆಸಿಲಿಟೇಟರ್. ಎಸ್. ನೀವು 100 ರೂಪಾಯಿ ಅಲ್ಲ, 1 ಲಕ್ಷ 1 ಕೋಟಿನೇ ಹಾಕಿ, ಹ್ಮ್ ಈ ಆಪ್ಗಳ ಮುಖಾಂತರ ಹಾಕಿದ ನಂತರ ಅವರು ಆ ದುಡ್ಡನ್ನ ತಮ್ಮ ಹತ್ರ ಇಟ್ಕೊಳ್ಳೋದಿಲ್ಲ. ಅವರು ಏನು ಮ್ಯಾನೇಜ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಬೇಕು. ಹ್ಮ್ 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 ಆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿದ ನಂತರ ಅವರು ಈಕ್ವಲ್ ಅಮೌಂಟ್ ಆಫ್ ಗೋಲ್ಡ್ ಅನ್ನು ಅವರು ಹೂಡಿಕೆ ಮಾಡ್ಲೇಬೇಕು. ಹ್ಮ್ ಸೊ ಈ ಆಪ್ ಇಂದ ಟ್ರಾನ್ಸಾಕ್ಷನ್ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಹ್ಮ್ ಬ್ಯಾಂಕ್ ಇಂದ ಆಗ್ಬೋದು, UPI ಟ್ರಾನ್ಸಾಕ್ಷನ್ ಆಗುವಂತ ಏನಾದ್ರು ಅಂತ ಟೆಕ್ನಿಕಲ್ ಗ್ಲಿಚ್ ಇರುತ್ತೆ. ಅದು ಯಾವುದೇ ಪ್ಲಾಟ್ಫಾರ್ಮ್ ಇರಲಿ, ನೀವು ಮ್ಯೂಚುವಲ್ ಫಂಡ್ ದಲ್ಲಿ ಹೂಡಿಕೆ ಮಾಡಿ ಬ್ಯಾಂಕ್ FD ಅಮೌಂಟ್ ಟ್ರಾನ್ಸ್ಫರ್ ಮಾಡೋ, NEFT RTGS ಮಾಡೋದು ಆಗೋ ಚಾನ್ಸಸ್ ಇರುತ್ತೆ, ಹ್ಮ್ ಅಥವಾ UPI ಟ್ರಾನ್ಸ್ಫರ್ ಮಾಡೋದು ನಾವು ಚಾನ್ಸಸ್ ಇರುತ್ತೆ. ಹ್ಮ್ ಹ್ಮ್ ಸೊ ಅಂತ ಟೆಕ್ನಿಕಲ್ ಗ್ಲಿಚ್ ಇಂದ ಏನಾದ್ರೂ ಟೈಮ್ ಬಿಂಗಿಗೆ ನಿಮಗೆ ಒಂದ್ ಸ್ವಲ್ಪ ಎರರ್ ಬರ್ಬೋದು. ಹ್ಮ್ 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 ಬಟ್ ಅದನ್ನ ಅವರು ರಿಸಾಲ್ವ್ ಮಾಡ್ತಾರೆ ಆ ತರ ಅಂತ. ಯಾಕಂದ್ರೆ ಯಾರು ಹೆಸರು ಕೆಡಿಸ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಹೌದು. ಅಂಡ್ ಮೋರ್ ಓವರ್ ಇವ್ರೇನ್ ಸಣ್ಣ ಸಣ್ಣ ಪ್ಲಾಟ್ಫಾರ್ಮ್ ಅಲ್ಲ. ಈಗ ಗೂಗಲ್ ಪೇ ಆಯ್ತು, ಫೋನ್ ಪೇ ಆಯ್ತು, ಅಥವಾ ಗ್ರೋ ಆಯ್ತು, ಅಥವಾ ಈ ಜಾರ್ ಆಯ್ತು, ಇವೆಲ್ಲ ಏನಿವೆಲ್ಲ ದೇ ಡೋಂಟ್ ವಾಂಟ್ ಟು ಲೂಸ್ ತಮ್ಮ ಕ್ರೆಡಿಬಿಲಿಟಿ. ಹೌದು ಹೌದು. ಸೊ ಇಂದ ಟ್ರಾನ್ಸಾಕ್ಷನ್ ರಿಲೇಟೆಡ್ ಇದ್ದಾಗ ಒಂದು ನಿಮ್ಮ ಹತ್ರ ದುಡ್ಡು ರಿಟರ್ನ್ ಬರುತ್ತೆ, ಇಲ್ಲಾಂದ್ರೆ ಅವ್ರು ಹೋಗುತ್ತೆ, ಹೋದ ನಂತರ ಇದು ಮಾಡ್ತಾರೆ. ಅದು ಬಿಟ್ಟು ಇವ್ರ ಮುಖಾಂತರ ಏನಾದ್ರೂ ಮೋಸ ಆಗತ್ತಂದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ 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 ಇವ್ರ ಮುಖಾಂತರ ಮೋಸ ಆಗಲ್ಲ. ಮುಂದೆ ಇನ್ವೆಸ್ಟ್ಮೆಂಟ್ ಮಾಡಿದ ನಂತರ SEBI ರೆಗ್ಯುಲೇಟೆಡ್ ಇಲ್ಲದೆ ಇರೋದ್ರಿಂದ, ಅಥವಾ ಯಾರು ರೆಗ್ಯುಲೇಷನ್ ಇಲ್ಲದ್ರಿಂದ ಏನಾದ್ರೂ ಮಿಸ್ಯೂಸ್ ಆಗ್ಬೋದು ಅನ್ನುವಂತ ಒಂದು ಪ್ರಶ್ನೆ ಇದೆ. ಅದು ಬಿಟ್ಟು ಹ್ಮ್. ಈ ಆಪ್ ಮುಖಾಂತರ ನೀವು ಇನ್ವೆಸ್ಟ್ ಮಾಡೋದ್ರಿಂದ ಆಪ್ ಮುಖಾಂತರ ನಿಮ್ಗೆ ಏನಾದ್ರೂ ಮೋಸ ಆಗುತ್ತಂದ್ರೆ ಆಗಲ್ಲ. ಎಸ್ ಎಸ್ ಎಸ್. ಸರ್, ಏರಿಳಿತಗಳು, ಬೆಲೆ ಏರಿಳಿತಗಳು ಆಗಾಗ್ಗೆ ಆಗ್ತಿರ್ತವೆ. ಈಗ ಫಿಸಿಕಲ್ ಗೋಲ್ಡ್ ಅಲ್ಲಿ ಏನಾದ್ರೂ ಏರಿಳಿತ ಆದ್ರೆ ತಕ್ಷಣವಾಗಿ ಗೊತ್ತಾಗುತ್ತೆ, ಅಂದ್ರೆ ನಮ್ ಗೋಲ್ಡ್ ಈ ಒಂದು ವ್ಯಾಲ್ಯೂ ಅಂತ ತಿಳ್ಕೊಳ್ಳುತ್ತೆ ಅಂತ. ಆದ್ರೆ ಡಿಜಿಟಲ್ ಗೋಲ್ಡ್ ನಲ್ಲಿ ಈ ತರ ಏರಿಳಿತಗಳಾದ್ರೆ ಅಲ್ಲಿ ವ್ಯತ್ಯಾಸಗಳೇನಾದ್ರು ಕಾಣುತ್ತಾ? ಅಲ್ಲ, ನೀವು ಆಪ್ ದಲ್ಲಿ ಹೂಡಿಕೆ ಮಾಡಿದ ನಂತರ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನೀವು ಚೆಕ್ ಮಾಡ್ಬೋದು. ಹ್ಮ್ ಹ್ಮ್ ನೀವು ಒಂದು 1000 ರೂಪಾಯಿ ಹೂಡಿಕೆ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಇವತ್ತು 1000 ರೂಪಾಯಿ ಗೋಲ್ಡ್ ನಿಮ್ಮಲ್ಲಿ ಇರುತ್ತೆ. ನಾಳೆ ಒಂದು 10 ರೂಪಾಯಿ ಹೆಚ್ಚಿಗೆ ಆಯ್ತು ಅಂತ ತಿಳ್ಕೊಳ್ಳಿ. ನಾಳೆ ವ್ಯಾಲ್ಯೂ ತೋರಿಸ್ತಾ ಇರುತ್ತೆ, 1,010 ಆಯ್ತು ಅಂತ. ಸೊ ಅದೇ ತರ ಏರಿಳಿತ ಏನೇ ಇದ್ರು ಕೂಡ ನೀವು ಲೈವ್ ಆಗಿ ನೋಡ್ತಾ ಇರ್ತೀರಾ. ಓಕೆ ಓಕೆ. ಸೊ ಟ್ರ್ಯಾಕ್ ಮಾಡೋದಕ್ಕೆ ನಮ್ಮ ಹಣಕ್ಕೆ ಏನು ಅದು ನಿಮ್ಮ ಹಣಕ್ಕೆ ತೊಂದರೆ ಆಗಲ್ಲ. ಬಟ್ ಗೋಲ್ಡ್ ದಲ್ಲಿ ಏರಿಕೆ ಇಳಿತ ಏನಾಗ್ತಾ ಇರುತ್ತಲ್ಲ, ಅದು ನಿಮ್ಮ ವ್ಯಾಲ್ಯೂಗೂ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಈಗ ಇವತ್ತು 100 ರೂಪಾಯಿ ಗೋಲ್ಡ್ ತಗೊಂಡ್ರಿ, ನಾಳೆಗೆ ಚಿನ್ನ ಬೆಲೆ ಕಮ್ಮಿ ಆಯ್ತಂದ್ರೆ 90 ರೂಪಾಯಿ ಇದ್ದು 100 ರೂಪಾಯಿ 90 ಆಗ್ಬೋದು. 100 ರೂಪಾಯಿ 20 ರೂಪಾಯಿ ಆಗ್ಬೋದು. ಸೊ ಅಂಡರ್ಲೈನ್ ಅಂದ್ರೆ ನೀವು ಹೂಡಿಕೆ ಮಾಡಿರೋದು ಗೋಲ್ಡ್ ಇರೋದ್ರಿಂದ ಗೋಲ್ಡ್ ಪ್ರೈಸ್ ಅಪ್ ಆದ್ರೂ ನಿಮ್ದು ಅಪ್ ಆಗ್ತಾ ಇರುತ್ತೆ, ಕಮ್ಮಿ ಆದ್ರೂ ಕಮ್ಮಿ ಆಗ್ತಾ ಇರುತ್ತೆ. ಸೊ ಅದ್ರ ಪ್ರಕಾರ ಅಪ್ ಅಂಡ್ ಡೌನ್ ಆ ರಿಸ್ಕ್ ಇದ್ದೇ ಇರುತ್ತೆ. ಗೋಲ್ಡ್ ಹೈಲಿ ವಾಲಟೈಲ್ ಅದ್ರ ಪ್ರಕಾರ ಇದೇ ಇರುತ್ತೆ. ಬಟ್ ಅದು ಬಿಟ್ಟು ಈ ಟೆಕ್ನಿಕಲ್ ಗ್ಲಿಚಸ್ ಆಗೋ ಚಾನ್ಸಸ್ ಬಿಟ್ರೆ ಮತ್ತೆ ಏನು ಈ ಆಪ್ ಗಳಿಂದ ಅಥವಾ ಈ ಪ್ರೊವೈಡರ್ ಇಂದ ಯಾವುದೇ ಮೋಸ ಆಗುವಂತ ಚಾನ್ಸಸ್ ಇರಲ್ಲ. ಅಂದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಒಂದು ಭಯ ಇದ್ದೇ ಇರುತ್ತೆ, ನಾವು ಹೂಡಿಕೆ ಮಾಡೋ ಸಂದರ್ಭದಲ್ಲಿ ಅಮೌಂಟ್ ಏನು ಹೋಗ್ಬಿಡುತ್ತೋ. ಇಲ್ಲ ಇಲ್ಲ, ಆ ತರ ಆಗಲ್ಲ. ಇದೊಂದು ಒಂದು ರೀತಿಯಾಗಿ ಸೇಫ್ ಇದೆ. ಸೇಫ್, ಕರೆಕ್ಟ್. ಜನರು ಕೂಡ ಹೂಡಿಕೆ ಮಾಡಬಹುದು. ಎಷ್ಟು ಈ ಡಿಜಿಟಲ್ ಗೋಲ್ಡ್ ನ ಇನ್ವೆಸ್ಟ್ ಮಾಡೋದ್ರಿಂದ ನೆಗೆಟಿವ್ ಪಾಯಿಂಟ್ ಕೂಡ ಗೊತ್ತಾಗಬೇಕು. ಯಾಕಂದ್ರೆ ಪಾಸಿಟಿವ್ ಒಂದು ಕಡೆ ಆದ್ರೆ ನೆಗೆಟಿವ್ ಅಂಶಗಳು ಕೂಡ ತಿಳ್ಕೊಬೇಕಾಗುತ್ತೆ. ಅದರಿಂದ ಎಚ್ಚರಿಕೆಗೊಳ್ಳಿಕ್ಕಾಗಿ ಏನೆಲ್ಲ ನೆಗೆಟಿವ್ ಅಂಶಗಳಿದೆ ನೋಡಿ. ಒಂದೇನಂದ್ರೆ ಫಸ್ಟ್ ನಾನು ಆಗಲೇ ಹೇಳಿದಾಗೆ ಯಾರು ರೆಗ್ಯುಲೇಷನ್ ಮಾಡ್ತಾ ಇಲ್ಲ, RBI ಮಾಡ್ತಾ ಇಲ್ಲ, SEBI ಮಾಡ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ. ಇದು ಒಂದೇ ನೆಗೆಟಿವ್ ಪಾಯಿಂಟ್, ಬಿಗ್ ನೆಗೆಟಿವ್ ಪಾಯಿಂಟ್. ಯಾರು ತುಂಬಾ ಸೆಕ್ಯೂರ್ಡ್ ಆಗಿ ನೋಡ್ತಾ ಇದ್ದಾರಲ್ಲ ಅವರಿಗೆ. ಎರಡನೇದ್ದು, ಈ ಗೋಲ್ಡ್ ETF, ಗೋಲ್ಡ್ ಮ್ಯೂಚುವಲ್ ಫಂಡ್ ಮಾಡಿದಾಗ, ಗೋಲ್ಡ್ ಮ್ಯೂಚುವಲ್ ಫಂಡ್ ದಲ್ಲಿ ಹೂಡಿಕೆ ಮಾಡಿದಾಗ ನಿಮ್ಗೆ GST ಅಪ್ಲೈ ಆಗಲ್ಲ. ಇದು ಬಹಳ. ಇಲ್ಲಿ ಫಿಸಿಕಲ್ ಗೋಲ್ಡ್ ತರ 3% ನೀವು GST ಕೊಡಬೇಕು. 3% GST ಕೊಡ್ತೀರಾ. 3% GST ಕೊಟ್ಟ ನಂತರ ಇನ್ನೊಂದು ನೆಗೆಟಿವ್ ಪಾಯಿಂಟ್ ಏನಂದ್ರೆ, ಥರ್ಡ್ ನೆಗೆಟಿವ್ ಪಾಯಿಂಟ್ ಏನಂದ್ರೆ, ಇಲ್ಲಿ ಬೈ ಮಾಡೋ ಪ್ರೈಸ್ ಬೇರೆ, ಸೆಲ್ ಮಾಡೋ ಪ್ರೈಸ್ ಬೇರೆ.
ನೀವು ಇವತ್ತು 100 ರೂಪಾಯಿ ಹೂಡಿಕೆ ಮಾಡ್ತೀನಿ ಅಂದ್ರೆ ಅದಕ್ಕೆ ಪ್ರೈಸ್ ಬೇರೆ ಇಟ್ಟಿರ್ತಾರೆ. ಟಿಪಿಕಲ್ ಈ ಚಿನ್ನದ ಅಂಗಡಿಯವರು ಏನಿರ್ತಾರಲ್ಲ ಆ ತರ. ನೀವು ಅವ್ರ ಹತ್ರ ಚಿನ್ನ ಖರೀದಿ ಮಾಡ್ಲಿಕ್ಕೆ ಹೋದ್ರೆ ಒಂದು ಪ್ರೈಸ್ ಅಲ್ಲಿ ಕೊಡ್ತಾರೆ. ನೀವು ನಿಮ್ಮ ಚಿನ್ನವನ್ನು ಅವ್ರಿಗೆ ಸೇಲ್ ಮಾಡ್ತೀನಿ ಅಂದ್ರೆ ಅದಕ್ಕೊಂದು ಪ್ರೈಸ್ ಇರುತ್ತೆ. ಅದು ಯಾವಾಗಲೂ ಕಮ್ಮಿನೇ ಇರುತ್ತೆ. ಸೊ ಇಲ್ಲಿ ಈ ಪ್ಲಾಟ್ಫಾರ್ಮ್ಗಳಲ್ಲಿ ಕೂಡ ಆ ಚಿನ್ನದ ಬೈ ಮಾಡ್ತೀನಿ ಅಂದ್ರೆ ಒಂದು ರೇಟ್ ಇರುತ್ತೆ, ಚಿನ್ನ ಸೆಲ್ ಮಾಡ್ತೀನಿ ಅಂದ್ರೆ ಒಂದು ರೇಟ್ ಇರುತ್ತೆ. ಅದು ಡಿಫ್ರೆನ್ಸ್ ಇರೋದ್ರಿಂದ ಅಕಸ್ಮಾತ್ ಸಿಂಪಲ್ ಆಗಿ ನೀವು 100 ರೂಪಾಯಿ ಇವತ್ತು ಹೂಡಿಕೆ ಮಾಡ್ತಾ ಇದ್ದೀರಾ, ಫಸ್ಟ್ 3% GST ಕೊಡ್ತೀರಾ. 3% GST ಇವತ್ತು ಕೊಟ್ಬಿಡ್ತೀರಾ. ಕೊಟ್ಟ ತಕ್ಷಣ ಇವತ್ತೇ ನಾನು ದುಡ್ಡು ಬೇಕಾಗಿದೆ, ಇವತ್ತೇ ನಾನು ಸೆಲ್ ಮಾಡ್ತೀನಿ ಅಂದ್ರೆ 3% GST ಲಾಸ್ ಆಗುತ್ತೆ. ನಂತರ ಆ ಬೈಯಿಂಗ್ ಮತ್ತು ಸೆಲ್ಲಿಂಗ್ ಪ್ರೈಸ್ ಡಿಫರೆನ್ಸ್ ಇರೋದ್ರಿಂದ ಅಲ್ಲಿ ಒಂದು 2-2.5% ಇರುತ್ತೆ. ಸೊ ಅಪ್ಫ್ರಂಟ್ ಆಗಿ ನೀವು 5-6% ಹಣ ಕಳ್ಕೊಂಡ್ಬಿಡ್ತೀರಾ ಈ ಟ್ರಾನ್ಸಾಕ್ಷನ್ಗೋಸ್ಕರ. ಇದು ನೆಗೆಟಿವ್ ಪಾಯಿಂಟ್. ಇನ್ನೊಂದು ಪಾಯಿಂಟ್ ಏನಂದ್ರೆ ಈ ಲಾಂಗ್ ಟರ್ಮ್ ಹೂಡಿಕೆದಾರರಿಗೆ ಇದು ಸೂಕ್ತ ಅಲ್ಲ. ಯಾಕಂದ್ರೆ ಎಲ್ಲಾ ಪ್ಲಾಟ್ಫಾರ್ಮ್ಗಳು ಮ್ಯಾಕ್ಸಿಮಮ್ ಲಿಮಿಟ್ ನಿಮ್ಮನ್ನು ಹೋಲ್ಡ್ ಮಾಡ್ಲಿಕ್ಕೆ ಕೊಡೋದು 5-6 ವರ್ಷ. ಸೊ 5-6 ವರ್ಷ ಅಂದಾಗ ನಿಮ್ಗೆ ಏನಾದ್ರು ರಿಕ್ವೈರ್ಮೆಂಟ್ ನಿಮ್ಮ ಮಗು ಈಗ ಒಂದ್ ವರ್ಷ 2 ವರ್ಷ ಇದೆ, ನಾನು ಇನ್ನೊಂದು 20 ವರ್ಷ ಆ ನಂತರ ನಮ್ಮ ಮಗುವಿನ ಮ್ಯಾರೇಜ್ ಮಾಡ್ಬೇಕಾಗಿದೆ ಅಂದ್ರೆ ಇದು ಸೂಕ್ತ ಅಲ್ಲ. ಸೊ ಟೈಮ್ ಲಿಮಿಟ್ ಇದೆ, ಶಾರ್ಟ್ ಟರ್ಮ್ ಮೀಡಿಯಂ ಟರ್ಮ್ ಇದಕ್ಕೆ. ನಂತರ ಫಿಸಿಕಲ್ ಗೋಲ್ಡ್ ಡೆಲಿವರಿ ಕೊಡ್ತಾರೆ, ಬಟ್ ಫಿಸಿಕಲ್ ಗೋಲ್ಡ್ ಡೆಲಿವರಿ ಚಾರ್ಜಸ್ ಹೆಚ್ಚಾಗುತ್ತೆ. ಯಾಕಂದ್ರೆ ಯಾವ್ದೇ ನೀವು ಫಿಸಿಕಲ್ ಗೋಲ್ಡ್ ತಗೋಬೇಕಂದ್ರೆ ಯಾವ್ದು 24 ಕ್ಯಾರೆಟ್ ಇರಲ್ಲ, 22 ಕ್ಯಾರೆಟ್ ಬೇಸ್ ಆನ್ ದ ಡಿಸೈನ್ ಅದು ಇರುತ್ತೆ. ಅವಾಗ ಸ್ವಲ್ಪ ವೇಸ್ಟೇಜ್ ಆಗೋದ್ರಿಂದ ನಿಮಗೆ ಬರುವಂತ ಚಿನ್ನ 24 ಕ್ಯಾರೆಟ್ ಚಿನ್ನ ಇರಲ್ಲ ಫಿಸಿಕಲ್ ಗೋಲ್ಡ್ ಡೆಲಿವರಿ. ಸೊ ಈ 4-5 ಪಾಯಿಂಟ್ ಗಳನ್ನ ನೀವು ಗಮನ ಬಿಟ್ಟು ಹೂಡಿಕೆ ಮಾಡೋದು ಒಳ್ಳೇದು. ಒಂದನೇದು ರೆಗ್ಯುಲೇಟರ್ ಇಲ್ಲ, ಎರಡನೇದು GST ಕೊಡ್ಬೇಕಾಗತ್ತೆ, ಮೂರನೇದು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ, ನಾಲ್ಕನೇದು ಲಾಂಗ್ ಟರ್ಮ್ ಹೋಡ್ಲಿಕ್ಕೆ ಮಾಡ್ಲಿಕ್ಕೆ ಆಗಲ್ಲ, ಐದನೇದು ನೀವು ಫಿಸಿಕಲ್ ಡೆಲಿವರಿ ತಗೋತೀನಿ ಅಂದ್ರೆ ಫಿಸಿಕಲ್ ಡೆಲಿವರಿಯಲ್ಲಿ ಸ್ವಲ್ಪ ವೇಸ್ಟೇಜ್ ಎಕ್ಸ್ಪೆನ್ಸಸ್ ಹೆಚ್ಚು ಆಗುವ ಚಾನ್ಸಸ್ ಇರುತ್ತೆ. ನೀವು ಈ ಡಿಜಿಟಲ್ ಗೋಲ್ಡ್ ದ ನೆಗೆಟಿವಿಟಿ ಅಂತ ಹೇಳಿದ್ವಿ. ಪಾಸಿಟಿವ್ ಜೊತೆಗೆ ನೆಗೆಟಿವ್ ಅಂಶಗಳು ಕೂಡ ಸೇರುತ್ತೆ, ಅದ್ರ ಬಗ್ಗೆ ಕೂಡ ಎಚ್ಚರವಾಗಿ. ಸರ್, ಬಹಳಷ್ಟು ಈಗ ಪ್ರಸ್ತುತ ವಿಚಾರ, ಈಗ ಗೋಲ್ಡ್ ರೇಟ್ ಇರ್ತಕ್ಕಂಥ ವಿಚಾರ, ಡಿಜಿಟಲ್ ಗೋಲ್ಡ್ ಗೆ ಇದು ಬೆಸ್ಟ್ ಟೈಮ್ ಇನ್ವೆಸ್ಟ್ ಮಾಡ್ಲಿಕ್ಕೆ. ಈ ಟೈಮ್ 2026 ಇದೆಯಲ್ಲ, ಇದು ಬೆಸ್ಟ್ ಟೈಮ್, ಯಾಕಂದ್ರೆ ರೇಟ್ ಬೇರೆ ಜಾಸ್ತಿ ಹೆಚ್ಚು ಕಮ್ಮಿ ಇದೆ. ನೋಡಿ, ನೀವೇನಾದ್ರೂ ಲಾಂಗ್ ಟರ್ಮ್ ಇನ್ವೆಸ್ಟರ್ ಇದ್ರೆ ಮೋರ್ ದನ್ 5 ಇಯರ್ಸ್ 10 ಇಯರ್ಸ್ ಅಥವಾ ನಿಮ್ಮ ಮಕ್ಕಳ ಫ್ಯೂಚರ್ಗೆ ಅಥವಾ ನೀವು ಮುಂದೆ ಗೋಲ್ಡ್ ಅನ್ನ ನಾನು ಈ ರೇಟಿಗೆ ಹೋಲ್ಡ್ ಮಾಡ್ಲಿಕ್ಕೆ ಆಗಲ್ಲ, ನಾನು ಹೂಡಿಕೆ ಮಾಡ್ತೀನಿ ಅಂದ್ರೆ ಈಗಲೂ ಕೂಡ ಬೆಸ್ಟ್ ಟೈಮ್. ಬಟ್ ಈ ಪ್ರೈಸ್ ಇಂದ ಒಂದು 10-20% ಕರೆಕ್ಷನ್ ಆಗ್ಬೋದು, ಆಗ್ಲಿಕ್ಕಿಲ್ಲ. ಬಟ್ ಹಾಗಂದ ತಕ್ಷಣ ಕರೆಕ್ಷನ್ ಆಗಿ ಅಲ್ಲೇ ಸ್ಟೆಗ್ನೆಂಟ್ ಆಗುತ್ತಂತಿಲ್ಲ, ಗೋಲ್ಡ್ ಅಪ್ ಆಗಿ ಆಗುತ್ತೆ. ನೀವು ಲಾಂಗ್ ಟರ್ಮ್ ವ್ಯೂವರ್ಸ್ ಇದ್ರೆ ಇವತ್ತು ಕೂಡ ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡ್ಬಿಟ್ಟು ನೀವು ಹೂಡಿಕೆ ಮಾಡ್ತೀನಿ ಅಂದ್ರೆ ಇವತ್ತು ಕೂಡ ನೀವು ಹೂಡಿಕೆ ಮಾಡ್ಬೋದು. ಯಾವ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತೀರಾ ನೀವು ಬಿಟ್ಟಿದ್ದು. ಬಟ್ ಗೋಲ್ಡ್ ಅಲ್ಲಿ ಲಾಂಗ್ ಟರ್ಮ್ ವ್ಯೂ ಇದ್ರೆ ಇವತ್ತು ಕೂಡ ಈ ಮಂತ್ ಕೂಡ ಇವತ್ತು ಕೂಡ ನೀವು ಹೋಲ್ಡ್ ಮಾಡ್ಲಿಕ್ಕೆ ಒಳ್ಳೇದಂತ ಹೇಳಿ. ಸಿಲ್ವರ್ ಹೇಗೆ? ಸಿಲ್ವರ್ ಬಗ್ಗೆ ಹೇಳಿ ಸರ್. ಸಿಲ್ವರ್ ಡಿಜಿಟಲ್ ಗೋಲ್ಡ್ ಮುಖಾಂತರ ಮಾಡ್ಲಿಕ್ಕೆ ಆಗಲ್ಲ, ಒಂದನೇದು. ಎರಡನೇದು ಗೋಲ್ಡ್ ಗಿಂತ ಸಿಲ್ವರ್ ಹೊಲ್ಯಾಟಿಲಿಟಿ ತುಂಬಾ ಹೊಲ್ಯಾಟಿಲಿಟಿ ಇರುತ್ತೆ, ಎರಡನೇದು. ಮೂರನೇದು ಗೋಲ್ಡ್ ಸರ್ಟನ್ ಯೂಸೇಜ್ ಇದ್ರೆ ಸಿಲ್ವರ್ ಇಂಡಸ್ಟ್ರಿಯಲ್ ಯೂಸೇಜ್ ಇದೆ. ಸೊ ಅದ್ರ ಡಿಮಾಂಡ್ ಇದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಆಗೋ ಚಾನ್ಸಸ್ ಇದೆ ಮುಂದೆ. ಸೊ ಅದಕ್ಕೋಸ್ಕರ ನಿಮಗೇನಾದ್ರೂ ನಾನು ಕಮೋಡಿಟಿಯಲ್ಲಿ ಅಂದ್ರೆ ಕಮೋಡಿಟಿ ಅಂದ್ರೆ ಗೋಲ್ಡ್, ಸಿಲ್ವರ್, ಈ ಮತ್ತೆ ಬೇರೆ ಮೆಟಲ್ ನಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಕಾಪರ್ ತರ ಮಾಡ್ಬೇಕಂದ್ರೆ ಗೋಲ್ಡ್ ಸಿಲ್ವರ್ ಅನ್ನ ಕಾಂಬಿನೇಷನ್ ಮಾಡ್ಬಿಟ್ಟು ಮಾಡೋದೊಳ್ಳೆ. ಒಂದು 100 ರೂಪಾಯಿ ಹಾಕ್ತಾ ಇದ್ರೆ ಒಂದು 50 ರೂಪಾಯಿ ಗೋಲ್ಡ್ ದಲ್ಲಿ ಹಾಕಿ, ಒಂದು 50 ರೂಪಾಯಿ ಸಿಲ್ವರ್ ದಲ್ಲಿ ಹಾಕಿ, ಎರಡು ಕಾಂಬಿನೇಷನ್ ಮಾಡ್ಬಿಟ್ಟು ನೀವು ಹೂಡಿಕೆ ಮಾಡಿದ್ರೆ ಕಮೋಡಿಟಿ ಎಕ್ಸ್ಪೋಸರ್ ಒಳ್ಳೇದಾಗುತ್ತೆ ಅಂತ ನಾನು ಮಾತು. ಎಸ್ ಸರ್, ಥ್ಯಾಂಕ್ ಯು ಸರ್. ಡಿಜಿಟಲ್ ಗೋಲ್ಡ್ ಬಗ್ಗೆ ಸಾಕಷ್ಟು ಮಾಹಿತಿ ಹಂಚ್ಕೊಂಡಿದ್ದೀನಿ. ಎಸ್ ವೀಕ್ಷಕರೇ, ಡಿಜಿಟಲ್ ಗೋಲ್ಡ್ ಮತ್ತೆ ಫಿಸಿಕಲ್ ಗೋಲ್ಡ್, ಇಲ್ಲಿ ಡಿಜಿಟಲ್ ಗೋಲ್ಡ್ ಯಾವ ರೀತಿಯಾಗಿ ಇನ್ವೆಸ್ಟ್ ಮಾಡಬೇಕು, ಶಾರ್ಟ್ ಟೈಮ್ ಮಾಡ್ಬೇಕಾ, ಲಾಂಗ್ ಟರ್ಮ್ ಒಳ್ಳೇದಾ, ಜೊತೆಗೆ ಡಿಜಿಟಲ್ ಗೋಲ್ಡ್ ನ ಮಾಡ್ಬೇಕಾದ ಸಂದರ್ಭದಲ್ಲಿ ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಿಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರು ET ಕನ್ನಡ ಜೊತೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯ ವಿಶೇಷತೆಗಳಿಗಾಗಿ ET ಕನ್ನಡ ಯೂಟ್ಯೂಬ್ ಚಾನೆಲ್ ನ ವೀಕ್ಷಣೆ ಮಾಡ್ತಾ ಇದ್ದೀರಿ. ಧನ್ಯವಾದಗಳು.